ಒಂದ್ ನಿಮಿಷ ಇರು, ಒಂದ್ ನಿಮಿಷ. ನನ್ನನ್ನ ಯಾಕೆ ಹೊಡಿತೀಯ ಅಂತ ಹೇಳ್ಬಿಟ್ಟು ಹೊಡಿದ? ಹೇಳ್ಬಿಟ್ಟು ಹೊಡಿಬೇಕಾ? ಅದಕ್ಕೆ ನನ್ ಕಾಸು ಕೊಟ್ಟಿಲ್ಲ. ಮತ್ತೆ ನಿನ್ ಕೈ ಕಾಲು ತೆಗಿ ಅಂತ ಎಲೆಡ್ಕೆ ಕೊಟ್ಟವ್ರೆ. ನಾನೇನ್ ತಪ್ಪು ಮಾಡಿದೀನಿ ದಾದಾ? ನನ್ ಮೇಲೆ ಸ್ವಲ್ಪ ದಯ ತೋರ್ಸೋದ? ನನ್ನ ಮಗನೇ, ದಯ ದಾಕ್ಷಿಣ್ಯ ಅನ್ನೋ ಸೆಂಟಿಮೆಂಟ್ ಅಲ್ಲ, ನಮ್ ದೇಶದ ಬಾರ್ಡರ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಕಾಸು ಕೊಟ್ರೆ ಕಾಶ್ಮೀರದಲ್ಲಿದ್ರು ಹುಡ್ಕೊಂಬಂದ್ ಓದಿತೀನಿ. ಈಗ ಅವನ್ ಕಾಸು ಕೊಟ್ಟವನೇ, ಸುಮ್ನೆ ಓದೇ ತಿನ್ನು. ನಾಳೆ ನೀನ್ ಕಾಸು ಕೊಡು, ಅವನ್ಗೋದಿತೀನಿ. ನಮಸ್ಕಾರ ದಾದಾ. ಓ, ಪೋಸ್ಟ್ ಮ್ಯಾನ್. ಯಾಕೆ ಮೀಟ್ರಪ್ಪ? ಬಾರ. ಏನದು? ಲೆಟರ್ ಬಂದಿದೆ ದಾದಾ. ನನಗೆ ಯಾವನ ಬರೀತಾನೆ ಲೆಟರ್? ಯಾರೋ ಬರ್ದಿದ್ದಾರೆ ದಾದಾ. ವಿಶಾಲು, ವಿಶಾಲು, ರೈಟ್ ಹೇಳು. ಯಾರು? ಅರೆ ರೇ ರೇ, ವಿಶಾಲು. ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಧನಲಕ್ಷ್ಮಿ, ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಭಾಗ್ಯಲಕ್ಷ್ಮಿ, ಹೋಲ್ಸೇಲ್ ಆಗಿ ನೋಡಿದ್ರೆ ಅದೃಷ್ಟ ಲಕ್ಷ್ಮಿ. ಅಲ್ಲ, ಮದುವೆಗೆ ಮುಂಚೆ ಹೇಗಿದ್ಯೋ ಈಗ್ಲೂ ಹಾಗೆ ಇದೆಯಲ್ಲ. ವೆರಿ ಗುಡ್. ನೋಡು, ಹೆಣ್ಮಕ್ಳು ಹೀಗಿದ್ರೆ ಗಂಡಂದ್ರು ಹೆಂಡತಿಯರ ಬಿಟ್ಟು ಹೋಗೋದಿಲ್ಲ. ಅದ್ ಸರಿ, ನೀವ್ಯಾರು? ಪಂಕಜ್ ಹೇಗೆ? ನಿನ್ ಹಾಗೋ ಅಥವಾ ಅವ್ರ ಅಪ್ಪನಾಗೋ? ನೀವ್ಯಾರು ಅಂತ ಹೇಳಲೇ ಇಲ್ಲ. ಪಂಕಜ್ ಬಗ್ಗೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ರಾತ್ರಿ ಮಲಗಕ್ ಮುಂಚೆ ಟಾಯ್ಲೆಟ್ ಹೋದ್ರು ಹಾಸಿಗೆ ಮೇಲೆ ಒಂದ ಮಾಡ್ಕೊಳ್ಳೋ ಅಭ್ಯಾಸ ಅವರ ಅಪ್ಪನಿಗೆ 5 ವರ್ಷ ತನಕ ಇತ್ತು. ಮಗನು ಅಪ್ಪನ ಕೇಸ? ರೀ ಸ್ವಾಮಿ, ಮೊದ್ಲು ನೀವ್ಯಾರು ಅಂತ ಹೇಳಿ. ಅಂದ್ರೆ ನೀನ್ ಮದುವೆ ಆದಾಗ್ಲಿಂದ ನಾನ್ ಯಾರು ಅಂತ ವಿಜಯ್ ನಿನ್ನ ಹತ್ರ ಹೇಳಿಲ್ವಾ? ಅಟ್ಲೀಸ್ಟ್ ನೀನಾದ್ರೂ ನನ್ ಗುರ್ತಿಡ್ತೀಯ ಅನ್ಕೊಂಡೆ. ಛೇ, ಇನ್ಸಲ್ಟ್. ಬಿಡು, ನಾನೇ ವಿಜಯ್ ಹತ್ರ ಕೇಳ್ತೀನಿ. ವಿಜಯ್, ವಿಜಯ್, ತಡೀರಿ ತಡೀರಿ, ಅವ್ರ ಮನೇಲಿ ಆಫೀಸ್ಗೆ ಹೋಗಿದ್ದಾರೆ. ಆಫೀಸ್ಗೆ ಹೋಗಿದ್ದಾನ? ಸರಿ ಅಮ್ಮ, ಇದು ಪಂಕುಗೆ, ಇದು ನಿನಗೆ. ಇದನ್ನ ತಗೊಂಡೋಗಿ ಒಳಗಡೆ ಇಟ್ಬಿಡು. ಇಲ್ಲ, ನಾನ್ ತಗೊಳಲ್ಲ. ನಮಗೂ ನಿಮಗೂ ಏನ್ ಸಂಬಂಧ ಹೇಳಿ? ಸಂಬಂಧನ? ಅಯ್ಯೋ, ನಾನು ಅವ್ರ ಮಾವ ಕಣಮ್ಮ. ತಗೊಂಡು ಒಳಗಡೆ ಇಡು, ತಗೊಂಡೋಗು. ನಾನು ಬೇಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಶಾಲು, ನಾನೇ ಹೋಗಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ನೋಡು, ನೀನ್ ಯಾವುದೇ ಕಾರಣಕ್ಕೂ ಮಾವ ಬಂದಿದ್ದಾರೆ ಅಂತ ಫೋನ್ ಮಾತ್ರ ಮಾಡಿ ಹೇಳ್ಬೇಡ. ನಾನು ಬೇಗ ಕರ್ಕೊಂಡ್ ಬಂದ್ಬಿಡ್ತೀನಿ. ಒಳ್ಳೆ ಒಡ್ದೋಗಿರೋ ತಾಮ್ರದ ಬಿಂಗೆ ತರ ಲೊಡಲೋ ಅಂತ ಬಡ್ಕೋತಾನೆ. ಇವ್ರಿಗೊಬ್ಬ ಮಾವ ಇದ್ದಾನೆ ಅಂತ ವಿಜಯ್ ನನ್ನ ಹತ್ರ ಹೇಳಲೇ ಇಲ್ವಲ್ಲ? ನೀವು ವಿಶಾಲು ಮಾವನ? ಹೌದು. ನನ್ಗೆ ಅವ್ಳು ಹೇಳಲೇ ಇಲ್ವಲ್ಲ? ಮಾಡ್ತಿರ್ಬೇಕು. ವಿಶಾಲು 5 ವರ್ಷ ತನಕ ಅವ್ರ ಅಮ್ಮನ ಎದೆ ಹಾಲು ಕುಡಿಯೋದನ್ನ ಬಿಟ್ಟೇ ಇರ್ಲಿಲ್ಲ. ನೀವೇ ಬಿಡಿಸಿದ್ರೇನು? ಹೌದು, ನಾನೇ ಬಿಡಿಸ್ದೆ. ಬೇವಿನ ಸೊಪ್ಪು ಹಚ್ಚಿ ಹಾಲು ಕುಡಿಯೋದು ಬಿಟ್ಬಿಟ್ಟು ಚೀಪಕ್ ಶುರು ಮಾಡ್ಬಿಟ್ಲು. ಬಲಗೈ ಬೆರಳ. ಅಲ್ಲ, ಮದುವೆ ಆದ ಇವತ್ತಿನವರೆಗೂ ನೀವಿರೋ ವಿಚಾರನೇ ನನಗೆ ಹೇಳಲಿಲ್ಲ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ಅದು ಯಾಕೆ? ಅದು ನಿಮ್ಮ ವೈಫ್ ಕಾಲ್. ವಿಶು, ಅಲ್ಲಿ ಮಾವ ಬಂದ್ರಾ? ಇಲ್ಲೇ ನಿಂತ್ಕೊಂಡಿದ್ದಾರೆ. ಸರಿ, ತಗೊಳ್ರಿ, ಕೆಲಸ ನೋಡೋಗಿ. ಮಾಡ್ತಾ ಇದ್ದ. ಸಾರಿ, ವಿಶಾಲು ಹೇಳಿದ್ಮೇಲೆನೆ ನೀವು ಅವ್ರ ಮಾವ ಅಂತ ಗೊತ್ತಾಗಿದ್ದು. ಸದ್ಯ ಗೊತ್ತಾಯ್ತಲ್ಲ, ಥ್ಯಾಂಕ್ಸ್. ಇವತ್ತೇ ಹೊರಟ್ಬಿಡ್ತೀರಲ್ಲ? ಯಾವ ನನ್ ಮಗ ಹೇಳಿದ್ದು? ಇನ್ನು 10-15 ದಿವಸ ಇಲ್ಲೇ ಟೆಂಟ್ ಹಾಕೋಣ ಅಂತ ಬಂದಿರೋದು. 10-15 ದಿವಸನ? ನಮ್ಮ ಮನೇಲಿ ಅಷ್ಟೊಂದು ಅನುಕೂಲ ಇಲ್ಲ. ಬೆಟರ್ ನೀವು ಯಾವ್ದಾದ್ರು ಹೋಟ್ಲು ನೋಡಿದ್ರೆ ಒಳ್ಳೇದಲ್ವಾ? ಏನು? ವಿಶಾಲು ಸ್ವಂತ ಸೋದ್ರ ಮಾವ, ನಾನ್ ಹೋಟ್ಲಲ್ಲಿ ಉಳ್ಕೊಳ್ಳೋದ? ನಿಮ್ಗೆ ಇನ್ಸಲ್ಟ್ ಆಗಲ್ವಾ? ನಾನು ಇನ್ಸಲ್ಟೇ ಮಾಡಿಲ್ಲ ನೋಡಿ. ಈ ಇನ್ಸಲ್ಟ್ ಅಲ್ಲ, ಆ ಇನ್ಸಲ್ಟು. ಅದಕ್ಕೆ ಲಗೇಜ್ ಎಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಬಿಸಾಕ್ಬಿಟ್ಟು ಬಂದಿದ್ದೀನಿ. ಎಲ್ಲ ಬುಕ್ ಆಗಿ ಹೋಗ್ಬಿಟ್ಟಿದ್ಯಾ? ಹೌದು. ಇವತ್ತು ನಿಮ್ ಕೆಲಸ ಎಷ್ಟು ಗಂಟೆ ಮುಗಿಯುತ್ತೆ? 5-5:30 ಮುಗಿಯುತ್ತೆ. 5-5:30? ನಾನೀಗ ಹೋಗ್ಬಿಟ್ಟು ಒಂದ್ 4-4:15 ಬಂದ್ಬಿಡ್ತೀನಿ. ಯಾವತ್ತು? ಇವತ್ತು. ಇಬ್ರು ಒಟ್ಟಿಗೆ ಹೋಗೋಣ. ನನ್ ಗಾಡಿ ಒಬ್ಬನೇ ಹೇಳಿ. ಮಿಸ್ಟರ್ ವಿಜಯ್, ನಾನು ಭೋಜನ ಪ್ರಿಯ. ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ತಿಂದು ತಿಂದು ಮೈ ನೋಡಿ ಸಣ್ಣಗಾಗಿದೆ. ಇದು ನಾನ್ ತಿನ್ನೋ ಲಿಸ್ಟು. ನೀವು ಇದನ್ನ ವಿಶಾಲು ಹೇಳಿ ಒಂಚೂರು ಮಿಸ್ ಮಾಡ್ದಂಗೆ ರೆಡಿ ಮಾಡಕ್ ಹೇಳಿ. ಬರ್ಲಾ? ಅಲ್ಲ, ಇದೇನ್ ತಿನ್ನಕ ಇಲ್ಲ ಹೋಟ್ಲ್ ಇಡಕ? ಅಯ್ಯೋ, ನನ್ನ ಮದುವೆ ಆ ದಿವಸದಿಂದ ನನ್ನ ಹೆಂಡತಿ ಒಂದ್ ದಿವಸ ನಾನು ದಿನಸಿ ಅಂಗಡಿ ಲಿಸ್ಟ್ ಇಷ್ಟು ಉದ್ದ ಕೊಟ್ಟಿರ್ಲಿಲ್ಲ. ಇವ್ನು ತಿನ್ನ ಕೊಟ್ಟವನಲ್ಲ, ಅದು 1 ದಿವಸಕ್ಕೆ. ಇನ್ನು 15 ದಿವಸಕ್ಕೆ ನನ್ನ ಗತಿ ಏನಾಗ್ಬೇಕು? ವಿಶಾಲು,
ಹೊಟ್ಟೆ ಅವ್ರನ್ನೇ ಕೇಳು. ಕೊಡಮ್ಮ, ಏನ್ ನೋಡ್ತಾ ಇದೆಯಲ್ಲ? ಪೂರ್ತಿ ಕೊಡು ಕೊಡು. ಇದೇನಿದು? ನೀವ್ ಯಾರು ತಿಂದ ನನ್ನೇ ಗುರಾಯಿಸ್ತಾ ಇದೀರಾ? ಏನಿಲ್ಲ, ನೀವ್ ಇಷ್ಟೊಂದು ಸಂತೋಷದಿಂದ ಮುಗ್ತಾ ಇದ್ದೀರಲ್ಲ, ಅದನ್ನ ನೋಡೋದೇ ನಮಗ್ ದೊಡ್ಡ ಸಂತೋಷ. ಮನೆಗ್ ಬಂದವ್ರನ್ನ ಸಂತೃಪ್ತಿ ಪಡಿಸೋದೆ ಸಂತೋಷದಲ್ಲಿ ಮಹಾ ಸಂತೋಷ. ಒಳ್ಳೆ ಪಾಲಿಸಿ ಫಾಲೋ ಮಾಡ್ತಿದ್ದೀರಾ. ಯು ಆರ್ ಗ್ರೇಟ್. ಅಂಕಲ್, ತಿಂದು ಎಷ್ಟ್ ದಿನ ಆಯ್ತು? ಒಳ್ಳೆ ಬರಗೆಟ್ ಹಸು ಹುಲ್ಲ ಹಿಡ್ಕೊಂಡು ಎಳಿಯುತ್ತಲ್ಲ, ಹಂಗ ಎಳಿತಾ ಇದ್ದೀರಾ? ಪಂಕು, ನಮ್ಮಮ್ಮ ಅದೇ ನಿಮ್ಮ ಅಜ್ಜಿ ಹೇಳ್ತಾ ಇದ್ರು, ಏನಾದ್ರೂ ಹೊಟ್ಟೆ ಮೋಸ ಮಾಡ್ಬಾರ್ದಂತೆ. ಅಯ್ಯೋ, ಗೊತ್ತಾಗ್ತಾ ಇದೆಯಲ್ಲ, ಕಂಡವ್ರ ಮನೆಗ್ ಬಂದಿದ್ರು ಸಂಕೋಚ ಇಲ್ದೆ ಚೆನ್ನಾಗಿ ಪಂಗಳಿಸ್ತಾ ಇದೀರಿ. ತಾಯಿಗೆ ತಕ್ಕ ಮಗ ಅನ್ನೋದನ್ನ ನಿರೂಪಿಸ್ತಾ ಇದೀರಿ. ಇದನ್ನ ತಿಂದ್ಬಿಡಿ, ಯಾಕೆ ಉಳಿಸಿದಿರಿ? ಪಂಕಜ, ಬೇಗ ಊಟ ಮಾಡು, ಬಿಟ್ರಿ ಇದು ಸಿಕ್ಕಲ್ಲ ನಮ್ಗೆ. ಬೇಡ ಕಣೆ, ನಮ್ಗೆ ಯಾಕೆ ಬೇಕು ಹಾಕ್ಬಿಡು, ತಿನ್ಲಿ. ತಿನ್ನಿ ತಿನ್ನಿ ಈರುಳ್ಳಿ ಈರುಳ್ಳಿ ತಿನ್ನಿ ತಿನ್ನಿ, ನಾವ್ಯಾಕೆ ತಿನ್ಬೇಕು ಇನ್ನೆಲ್ಲ? ಡ್ಯಾಡಿ, ಈ ಬ್ಯಾಗು ಅಂಕಲ್ದಲ್ವಾ? ಇದನ್ನ ಯಾಕೆ ತಗೊಂಬಂದೆ? ಇದ್ರೊಳಗೆ ಏನಿದೆ ಅಂತ ಗೊತ್ತಾ? ಏನಾದ್ರೂ ಇಲ್ಲಿ ಯಾಕೆ ತಗೊಂಬರಕ್ ಹೋದೆ ನೀನು? ಆತರ ಪಡಬೇಡ ಮೈ ಡಿಯರ್ ಡ್ಯಾಡ್. ಇಲ್ಲಿ ನೋಡು, ಆ ಅಂಕಲ್ ಒಂಥರ ಅಂತ ಅವ್ರು ಬಂದಾಗಿಂದ ನಾನು ಹೇಳ್ತಾನೆ ಇದೀನಿ. ನೀವಿಬ್ರು ನನ್ ಮಾತು ಕೇಳಿದ್ರಾ? ಸರಿ ಸರಿ, ಮೊದ್ಲದ್ನ ಒಳಗಡೆ ಇಡಪ್ಪ. ಇಡ ಇಡ. ಇದ್ರ ಬಗ್ಗೆ ನಾನು ಮಮ್ಮಿ ಡಿಸ್ಕಸ್ ಮಾಡ್ತೀವಿ, ನೀನ್ ಒಳಗಡೆ ಹೋಗು. ಸರಿ. ಇದೆಲ್ಲಿತ್ತು ಅಲ್ಲಿ ತಗೊಂಡೋಗಿ ಇಟ್ಬಿಡು. ಆಯ್ತು. ವಿಶು, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಹತ್ರ ಚಾಕು, ಚೂರಿ, ಸೈಕಲ್ ಚೈನು ಇವೆಲ್ಲ ಇರೋಕ್ ಸಾಧ್ಯನಾ? ಕರೆಕ್ಟು ರೀ. ಇವತ್ ಬೆಳಗ್ಗೆ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು, ಆ ಮನುಷ್ಯನ್ ನೋಡಿದ್ರೆ ಯಾಕೋ ಅನುಮಾನ ಬರುತ್ತೆ ಅಂತ. ನಿನ್ನೆ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ, ನಮ್ ಮನೆಯೆಲ್ಲ ಸುತ್ತೋಡಿತಾನೆ ಇದ್ದ. ನಾನೇ ಕಣ್ಣಾರೆ ನೋಡ್ದೆ. ಓ, ನನಗೂ ಈಗ ಅನುಮಾನ ಬರ್ತಾ ಇದೆ. ದಿನ ನಾನು ಆಫೀಸ್ಗೆ ಹೋಗೋವಾಗ ಸಿಟಿಲಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಸ್ಕೂಟರ್ ನನ್ನ ಜೊತೆ ಬರ್ತಾನೆ, ಎಲ್ಲೂ ಹೋಗೋದಿಲ್ಲ. ನಾನು ಆಫೀಸ್ ಒಳಗಡೆ ಹೋಗ್ತಿದ್ದಾಗೇನೆ ಆಫೀಸ್ ಎದುರುಗಡೆ ಒಂದು ಕಿತ್ತೋ ಟೀ ಅಂಗಡಿ ಇದೆ, ಅಲ್ಲಿ ಹೋಗಿ ಮಲಗ್ಬಿಡ್ತಾನೆ. ಆಮೇಲೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದಾಗೇನೆ ಕರೆಕ್ಟ್ ಸ್ಕೂಟರ್ ಬಂದು ಕೂತ್ಕೊಂಡು ನನ್ನ ಜೊತೆ ಬಂದ್ಬಿಡ್ತಾನೆ. ಇವನೇನೋ ಮಾಡ್ತಾವನಲ್ಲ ಕರಾಮತ್ತು. ಅಂದ್ರೆ ಈ ಪಾಪಿ ಏನೋ ಪ್ಲಾನ್ ಹಾಕೊಂಡೆ ನಮ್ಮನೆಗ್ ನುಗ್ಗಿದಾನ್ರಿ. ಗೊತ್ತಾಯ್ತಾ? ಬಂದ್ ದಿವ್ಸನೇ ಉಗಿದು ಓಡಿಸ್ಬೇಕಾಗಿತ್ತ ಅವನ್ನ. ಯಾರು? ನಾನ್ ಕಳ್ಸ್ಬೇಕಿತ್ತಾ? ಇನ್ನೇನ್ ನಾನ್ ಕಳ್ಸ್ಬೇಕಾಗಿತ್ತಾ? ನೋಡು ವಿಶು, ನಮ್ಮಿಬ್ಬರಿಗೂ ಡೈವರ್ಸ್ ಆದ್ರೂ ಪರವಾಗಿಲ್ಲ, ನನಗ್ ಅನ್ಸಿದ್ನ ಹೇಳ್ಬಿಡ್ತೀನಿ. ನಿಮ್ ಮಾವ ಯಾಕೋ. ಏನಂದ್ರಿ? ಅವನು ನನ್ನ ಮಾವನ? ಇನ್ನೇನ್ ನಮ್ಮ ಮಾವನ? ನೀವ್ 5 ವರ್ಷದವರೆಗೂ ಹಾಸ್ಟೆಲ್ ಒಂದ ಮಾಡ್ಕೋತಿದ್ರಿ ಅಂತ ನನ್ನ ಹತ್ರ ಹೇಳ್ದ. ಅವನು ಹೇಗ್ರಿ ನನ್ ಮಾವ ಆಗ್ತಾನೆ? ನಾನು ಒಂದ ಮಾಡ್ಕೋತಿದ್ದಂತ. ಅಯ್ಯೋ ನನ್ ಮಗ, 5 ವರ್ಷದವರೆಗೂ ನಿಮ್ ತಾಯಿ ಹಾಲು ಕುಡಿಯೋದ್ ನೀನ್ ಬಿಟ್ಟಿರ್ಲಿಲ್ಲ ಅಂತೆ, ಅದನ್ನ ಬಿಡ್ಸಕ್ ಅವ್ನ್ ಬೇರೆ ಸೊಪ್ಪು ಹಚ್ಚಿದ್ದಂತೆ. ಆಮೇಲೆ ನೀನು ಚೂಪಕ್ ಶುರು ಮಾಡ್ದಂತೆ ಬೆಳ್ಳ. ಅವನ್ ಯಾಕೆ ನನ್ ಮಾವ ಆಗ್ತಾನೆ? ಕನ್ಫ್ಯೂಸ್ ಮಾಡ್ಬೇಡಿ ವಿಜಯ್, ನನ್ ಲೈಫ್ ಅಲ್ಲ ಮನುಷ್ಯನ್ ಮುಖ ನೋಡೇ ಇಲ್ಲ ರೀ. ನಾನು ನೋಡಿಲ್ಲ ಕಣೆ. ಈಗ ಅರ್ಥ ಆಯ್ತು. ಆ ಬಿಳಿ ಟಗರು ನನ್ನ ಮಗ ನಿನ್ನ ಹತ್ರ ನಮ್ಮ ಮಾವ ಅಂತ ಹೇಳ್ಕೊಂಡಿದ್ದಾನೆ, ನನ್ನ ಹತ್ರ ನಿಮ್ಮ ಮಾವ ಅಂತ ಹೇಳ್ಕೊಂಡು ಕೂದ್ಲಿರೋ ತಲೆ ಮೇಲೆ ಮೆಣಸಿನ್ಕಾಯಿ ರುಬ್ಬಿದ್ದಾನೆ. ಅಯ್ಯೋ, ಅವ್ನು ಕೊಟ್ಟಿದ್ದ ಅಡ್ಗೆ ಲಿಸ್ಟ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಬರ್ಸದ್ನಲ್ರಿ. ಅಯ್ಯೋ, ನಿಂದಾದ್ರೂ ಅಷ್ಟಕ್ಕೆ ಮುಗೀತು, ನಂದಾಗ್ಲಿಲ್ವೇ? ದಿನ ರಾತ್ರಿ ನನ್ನ ಮಗ ಮಲ್ಕೊಳ್ಳೋವಾಗ ನಾನು ಅವನ ಹತ್ರ ಹೋಗಿ ಕೈ ಕಾಲು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಒತ್ತಿ ನಾನು ಅವನ ಮಲಗಿಸ್ತಾ ಇದ್ದೆ. ಅಷ್ಟೇ ತಾನೆ. ಒಂದಿನ ಅವ್ನ್ ಸ್ನಾನ ಮಾಡುವಾಗ ಅವನ್ ಬೆನ್ನೆಲ್ಲ ಉಜ್ದೆ. ಬರೀ ಬೆಂತಾನೆ ಉಜ್ಜಿದೆ, ಬೇರೆ ಏನಿಲ್ಲ ತಾನೆ? ಒಂದಿನ ಮಾತ್ರ ಒಂದೇ ಒಂದಿನ ಮಾತ್ರ. ಅಯ್ಯೋ ಬೇಗ ಹೇಳಿ, ಟೆನ್ಷನ್ ಮಾಡ್ಬೇಡ. ಒಂದಿನ ಅವ್ನ ಹಾಕಿದ ಅಂಡರ್ವೇರ್ ಕೊಟ್ಟೇರಿ. ನಾನೇ ಒಂದಿನಾನು ಈ ಕೈಯಲ್ಲಿ ಅಂಡರ್ವೇರ್ ಹೋಗ್ಸಿಲ್ಲ, ಅವನು ಹೋಗ್ಸಿದಾನಲ್ಲ ಅವನ್ನ. ನೀವೇ ಹೊಡಿತೀರಾ? ಪೊಲೀಸಿಗೆ ಕೊಡ್ತೀನಿ. ಪೊಲೀಸಿಗೆ ಕೊಟ್ರೆ
ಈ ತೋತಾಪುರಿ ಮಾವಿನಕಾಯಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ತೆಚ್ತಾರಲ್ಲ ಆತರ ಚೆಚ್ಬಿಟ್ಟು ಅವನಿಗೆ ಹೈದರಾಬಾದ್ ಗೋಲಿ ತಿನ್ನಿಸ್ತಾರೆ. ಹೋಗೋಣ ಬಾ. ಎಲ್ಲಿ 3-4 ದಿವಸದಿಂದ ನಿನ್ನ ಅಡ್ರೆಸ್ಗೆ ಇಲ್ಲ. ನನ್ನ ವಿಜಯ್ ಮನೆಗೆ ತಗಲಾಕ್ಬಿಟ್ಟು ನೀನ್ ಎಸ್ಕೇಪಾ? ನಾ 1000 ಸತಿ ಹೇಳ್ದೆ ಭದ್ರಾವತಿ ಮನೆಗೆ ಸೇರಿಸ್ಬೇಡಿ ಅಂತ. ಈಗ ನೋಡಿದ್ರ? ಕರೆಕ್ಟ್ ಕಣೆ. ಆ ಭದ್ರಾವತಿ ಏನೋ ಪ್ಲಾನ್ ಮಾಡಿನೇ ಆ ಬಿಳಿ ಟಗರ್ನ ಇಲ್ಲಿ ಕರೆಸ್ಕೊಂಡಿರೋದು. ಬೇಗ ಬಂದಿದ್ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಆಗ್ತಾನೆ ಇಲ್ಲ. ದಾದಾ ನೀನೇನು ಚಿಂತೆ ಮಾಡ್ಬೇಡ, ಆ ಟೈಮು ಬಂದೇ ಬರ್ತದೆ ಈ ಸಲವಾ. ಮುಚ್ಚಾಯ ಬಾಯಿ. ಇವನು ಬಹಳ ಟೋಪಿ, ನೀನೊಬ್ಬ ದಗಲ್ಬಾಜಿ. ಇವ್ರ ಹತ್ರ ನನ್ ಮಾವ ಅಂತ ಹೇಳ್ಕೊಂಡು, ನನ್ನ ಹತ್ರ ಇವ್ರ ಮಾವ ಅಂತ ಹೇಳ್ಕೊಂಡು ಏನೋ ಪ್ಲಾನ್ ಹಾಕೊಂಡಿದ್ರ ಇಬ್ರು. ಮನೆ ಹಾಳ್ರ. ಬಿಟ್ಬಿಡ್ದಾದ. ಯಾಕೆಂದ್ರೆ ವಿಶಾಲವ ನನ್ನ ಹೊಟ್ಟೆ ಹುಟ್ಟಿದ ಮಗಳಿದ್ದಕ್ಕೆ ನಾನು ಹಸ್ತಾಗ ನನ್ ಹೊಟ್ಟೆ ತುಂಬಾ ಊಟಕ್ಕೆ ಹಾಕವಳೆ. ಈ ಸಂಸಾರನ ಒಬ್ಬ ಕಲ್ಗಾರನಿಂದ ಕಾಪಾಡ್ಬೇಕು ಅಂತಾನೆ ನಾನ್ ನಿನ್ನ ಇಲ್ಲಿ ಕರ್ಸಿದ್ದು. ನೀವು ಈ ಸಂಸಾರನ ಉಳಿಸ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈ ಸಂಸಾರಕ್ಕೆ ತೊಂದರೆ ಕೊಡ್ಬೇಡಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಕೇಳಿದ್ರ ಹೇಳಿದ್ನ ಇವನಿಗಿಂತ ಅವಮಾನ ಆದ್ಮೇಲೂ ನಿಮಗೇನೋ ಆಗ್ಬಾರ್ದು ಅಂತ ಹೇಳ್ತಿದ್ದಾನೆ. ಯಾಕೆ ಹೇಳಿ? ನಿಮ್ಮನೆ ಒಂದು ಅನ್ನ ತಿನ್ನಲ್ಲ, ಆ ನಿಯತ್ಗೋಸ್ಕರ, ಆ ವಿಶ್ವಾಸಕ್ಕೋಸ್ಕರ. ನಾವಿಬ್ರು ಇಷ್ಟೆಲ್ಲ ಯಾಕೆ ನಾಟಕ ಆಡ್ತಿದ್ವಿ ಅಂತ ನಿಮ್ಗೆ ಗೊತ್ತಾಗ್ತಾನೆ. ಈಗ ಹೇಳ್ತೀನಿ ಕೇಳಿ. ನಾನೊಬ್ಬ ದೊಡ್ಡ ರೌಡಿ. ಶಿವಮೊಗ್ಗ ಸುತ್ತಮುತ್ತ ನನ್ನ ಜಗ್ಗುದಾದ ಅಂತ ಕರೀತಾರೆ. ದುಡ್ಡು ಕೊಟ್ರೆ ಎಲ್ಲರನ್ನು ತುಂಡ್ಕೊಂಡಾಗ ಕತ್ತರಿಸಿ ಹಾಕ್ಬಿಡ್ತೀನಿ. ಯಾರನ್ನು ಬೇಕಾದ್ರೂ ಕತ್ತರಿಸಿ ಹಾಕ್ತೀನಿ. ಆದ್ರೆ ನಾನು ಈ ಮನುಷ್ಯನ ಯಾವತ್ತೂ ನೋಡಿಲ್ಲ. ಇವನು ನನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ. ಇವನು ನನಗೊಂದು ಲೆಟರ್ ಬರ್ದ. ಓದಿ. ನಾನ್ ಬೆಂಗಳೂರಿಗೆ ನನ್ನ ತಂಗಿ ಗಂಡನ್ ಹುಡ್ಕೊಂಡ್ ಬಂದೆ. ಟ್ರೈನಲ್ಲಿ ನಾನು ಸಂಬಂಧಪಟ್ಟಿದ ವಸ್ತುಗಳನ್ನೆಲ್ಲ ಕಳ್ಕೊಂಡೆ. ಅನಾಥನಾಗಿದ್ದಾಗ ವಿಜಯ್ ಪ್ರಕಾಶ್ ಅನ್ನೋ ಒಬ್ಬ ಇಂಜಿನಿಯರ್ ಮನೇಲಿ ಊಟ ಮಾಡಿದೆ. ಈಗ ಈ ಕುಟುಂಬಕ್ಕೆ ಒಬ್ಬ ಕೊಲೆಗಾರನಿಂದ ಆಪತ್ತು ಬಂದಿದೆ. ದಯವಿಟ್ಟು ನೀವು ಬಂದು ಹೇಗಾರು ಮಾಡಿ ಈ ಕುಟುಂಬನ ಕಾಪಾಡಬೇಕು. ಅದಕ್ಕಾಗಿ ಇವನ ಹೆಸರಲ್ಲಿರೋ 5 ಎಕರೆ ಜಮೀನ ನನಗ್ ಬರ್ಕೊಡ್ತೀನಿ ಅಂತ ಬರ್ದಿದ್ದ. ಇದುವರೆಗೂ ನನ್ನ ಹತ್ರ ಬಂದವರೆಲ್ಲ ಅವರವ್ರ ಸ್ವಾರ್ಥಕ್ಕೋಸ್ಕರ ಆ ಡೀಲ್ ಮಾಡು, ಈ ಡೀಲ್ ಮಾಡು ಅಂದ್ರು. ಆದ್ರೆ ಇವನು ನಿಮ್ ಮನೇಲಿ ಊಟ ಮಾಡಿದ ಒಂದೇ ಕಾರಣಕ್ಕೆ ನಿಮ್ ಸಂಸಾರನ ಕಾಪಾಡಿ ಅಂತ ಹೇಳಿದ ಮೊದಲೇ ವ್ಯಕ್ತಿ ಇವನು. ಕೆಟ್ಟ ಕೆರ ಹಿಡಿದ್ರು ಜಗತ್ನಲ್ಲಿ ನಮ್ಮೂರ್ನೋ ನಮ್ಮ ನಿಮ್ಮ ಮೇಲೆ ಕೃತಜ್ಞತೆ ಇಟ್ಕೊಂಡಿದ್ದಾನಲ್ಲ ಅನ್ನೋ ನಿಯತ್ಕೋಸ್ಕರ ನಾನು ಬಂದೆ. ನಾನು ಈ ಮನೆಗೆ ಸೇರ್ಕೊಂಡಿದ್ದ ರೀತಿ ತಪ್ಪಾಗಿರ್ಬಹುದು, ಆದ್ರೆ ಉದ್ದೇಶ ಮಾತ್ರ ಒಳ್ಳೇದು. ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಿನ್ನ ಗಂಡನ ಕಾಪಾಡ್ತೀನಿ. ಆದ್ರೆ ಇವನಂತ ಪುಕ್ಕಲ್ ನಾನು ನೋಡೇ ಇಲ್ಲ. ಏನು ಎಷ್ಟೇ ಆಗ್ಲಿ ನಾನ್ ಹಸ್ಕೊಂಬಂದಾಗ ನನ್ ಹೊಟ್ಟೆ ತುಂಬಾ ಊಟ ಹಾಕಿದ ತಾಯಿ ನೀನು. ನಿನ್ ಋಣನ 7 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ ಕಣವ, ತೀರ್ಸಕ್ಕಾಗಲ್ಲ. ಎಲ್ಲೇ ನಿನ್ ಗಂಡ? ಎಲ್ಲೇ? ನನಗೇನೋ ಗೊತ್ತು. ನನಗೆ ಏನೋ ಅಂತೀಯ? ನೀನು ನನ್ನನ್ನು ಕೇಳಿದ್ದು ಇದೇ ಸ್ಟೈಲ್ ಅಲ್ಲಿ ತಾನೆ? ಎಲ್ಲೇ ನಿನ್ ಗಂಡ? ನನಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಿನ್ ಗಂಡ ನನ್ನ ಎದುರುಗಡೆ ಬರ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ ಮೇಲೆ 150 ಫುಲ್ ಮರ್ಡರ್ ಕೇಸು, 80 ಹಾಫ್ ಮರ್ಡರ್ ಕೇಸ್ ಇದೆ. ಆದ್ರೆ ಒಂದೇ ಒಂದು ರೇಪ್ ಕೇಸ್ ಇಲ್ಲ, ಗೊತ್ತಾ? ಈಗ ಆ ರೇಪು ನಡೆಯುತ್ತೆ. ಎತ್ತೋ ಕೈನಾ. ಎಳಿದ್ಯಾ? ಎಳಿ ನೋಡೋಣ. ರಾಜ ರೋಷವಾಗಿ ನನ್ ಸೆರೆಗೆ ಎಳೆಯೋಕೆ ನೀನ್ ದುಶ್ಯಾಸನನೂ ಅಲ್ಲ, ಎಳೆಯೋವಾಗ ಸುಮ್ನೆ ಇರೋಕೆ ನನ್ ಪಾಂಚಾಲಿನೂ ಅಲ್ಲ. ಮರ್ಯಾದೆಗೆ ಎಳ್ದಿರೋ ಸೆರೆಗ್ನ ನೀನೇ ಹೊದಿಸ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ನಾನ್ 10 ಎಣ್ಸೋದ್ರೊಳಗೆ ನಿನ್ನ ಗಂಡ ಬರ್ದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ. 1
2 3 4 5 6 7 8 9 10 ಅದು